ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡ ಮಂದಿಗೆ. ನೀವು ನೋಡ್ತಾ ಇದ್ದೀರಿ ಪವಿ ವ್ಲಾಗ್ಸ್. ನೋಡ್ರಿ, ನಾವು ಈಗ ಬೆಂಗಳೂರಿಗೆ ಶಿಫ್ಟ್ ಆಗೀನಿ. ಇದು ನಮ್ಮ ಪಿ ಜಿ. ಎತ್ತಡ್ರಿಪ್ಪ, ಸ್ವರ್ಗದ ಬಾಕ್ಲ ಬಂದು ಮಾಡ್ತೀನಿ ಫಸ್ಟ್. ಸೊ ಗೈಸ್, ಇವತ್ತು ನಾವು ಎಲ್ಲಿ ಹೊಂಟಿವಪ್ಪ ಅಂತಾರೆ, ಇಂಡಿಯನ್ ಮಿಲಿಟ್ರಿ ಮ್ಯೂಸಿಯಂ ಕರ್ಕೊಂಡು ಹೊಂಟೀನಿ ನಿಮಗೆ. ಬರ್ರಿ, ಭಾಳ ಮಂದಿ ನೋಡ್ರಿಕ್ಕಿಲ್ಲ. ಆ ಕಡೆ ಇಲ್ಲಿ ಸೈಡ್ ನೋಡಿರ್ತಾರ, ಆ ಕಡೆ ಇಲ್ಲಿ ಸೈಡ್ ಇನ್ನೂ ನೋಡಿಲ್ಲ. ನಾನು ಹೊಂಟೀನಿ. ಬರ್ರಿ, ನಿಮಗೂ ತೋರಿಸ್ತೇನಂತ ಏನೈತಿ ಏನಿಲ್ಲ. ನಾನು ಫಸ್ಟ್ ಟೈಮ್ ಹೊಂಟೀನಿ. ಬಾ ಗೈಸ್, ನೋಡು. ಮತ್ತು ಆ ಪ್ಲೇಸ್ದಾಗ ಬಸ್ ಹೋಗ್ತೀರಿ ಗೈಸ್, ಅಂದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು, ಯಾಕಂದ್ರೆ ಬಸ್ ಲೇಟ್ ಆಗುತ್ತೆ. ಅಲ್ಲಿಂದ ಮತ್ತೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದಾಗುತ್ತಪ್ಪ ಅಂತೇಳಿ ಕ್ಯಾಬ್ ಬುಕ್ ಮಾಡ್ತೀನಿ. ನಾಗಶೆಟ್ಟಿಯಿಂದ ಆ ಕಡೆ ಹೋಗ್ಬೇಕು. ಪ್ಲೇಸ್ ಹೇಳ್ತೇನೆ ಅಂತ ನಿಮ್ಗೆ ಎಲ್ಲಿ ಬಿಟ್ಟಿವಿ. ಸೊ ಗೈಸ್, ಒಳಗೆ ಬಂದೀವಿ ನೋಡ್ರಿ. ಇಲ್ಲೇ ಎಂಟ್ರೆನ್ಸ್ ಗೇಟ್ ಆದ್ರೂ ದಾಟಿವೆ, ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದು ನೀವು ಹೆಂಗಿದೆ ಅಂತ. ಮುಂದೆ ಹೋಗಿ ತೋರಿಸ್ತೀನಿ ಗೈಸ್ ಇನ್ನು ಹೆಂಗದ ಅಂತೇಳಿ. ಇನ್ನಾದರೂ ಏನೂ ಸಿಕ್ಕಿಲ್ಲ ಗೈಸ್ ನನಗಂತರೂ. ಭಾಳ ತನ ತುಡ್ಕಾಡಕತ್ತೆ. ಗ್ರೀನರಿ ಅಂತ ಮಸ್ತು ನೀಕೆಲ್ಲ ಚಲೋ ಅದ. ಅಷ್ಟು ತನಕ ಹಿಡಿದು ಇಲ್ಲಿ ತನಕ ಏನೂ ಸಿಕ್ಕಲಿಲ್ಲ ಅಂತ ಅಂದ್ಕೊಂಡಿದ್ನಿ. ಅದರಲ್ಲಿ ಒಂದು ನಿಮ್ಗೆ ಕಾಣ್ತಿರ್ಬೇಕಲ್ಲಿ ಫೈಟ್ರ್ ಜೆಟ್ ಕಾಣ್ತಾನೆ ಆಗಲ್ಲ ಅಷ್ಟೇ. ಅಲ್ಲೇ ಐತೆ ನೋಡ್ರಿ. ಅಲ್ಲಿ ಹೋಗ್ಬೇಕಪ್ಪ ಅಂತ ದಾರಿ ಗೊತ್ತಿಲ್ಲ. ಹಿಂಗೆ ಸುತ್ತ ಹೋಗ್ಬೇಕು ಅನ್ಸುತ್ತೆ ನಿಮ್ಗೆ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡ್ರಿ ಗಿಡ ಹೆಂಗದ, ಇನ್ನೂ ಮಾವಿನಕಾಯ್ದು ಗಿಡದಾಗ. ತಿರುಗಿ ತಣ್ಣಗೆ ತಿರುಗಿ ಮಳೆಗಾಲ ಮುಗ್ಯಾಕೆ ಬಂತು. ಸೊ ಗೈಸ್, ನೋಡ್ರಿ ಇಲ್ಲಿ ಎಷ್ಟು ಉದ್ದ ಐತಿ. C1672. ನಾನು ಈಗ ಜಸ್ಟ್ ಗೂಗಲ್ದಾಗ ಚೆಕ್ ಮಾಡಿದಾಗ ಇದು ಫೇಕ್ ಅವ್ರು ರಿಯಲ್ ಅಂತೇಳಿ. ರಿಯಲ್ ಅಂತ ನೋಡ್ರಿ, ಇದು ರಿಯಲ್ ಅಂತಿದೆ. ನೋಡ್ಬೋದು, ಇದೆಲ್ಲ ರಿಯಲ್ ಕೆಬ್ನದ. ಎಲ್ಲ ಕೆಬ್ನದ ಇದೆ, ಕರೆ ಸೋಳಲ್ಲ. ಟೈರ್ ರೈಟ್ ಸೈಡ್ ಒಳಸ್ ನಿಲ್ಸ್ಯಾನ ಅಣ್ಣಾಜಿ. ಸೊ ಗಾಯ್ಸ್, ನೀವು ಇದು ನೋಡ್ತಿರ್ಬೇಕು. ಇದು ಏನಂತೇಳಿ, ಇದು DRDO ಡೆವಲಪ್ಡ್ ಬ್ರಿಡ್ಜ್. ಏನಾದರೂ ಎಲ್ಲೋ ಒಂದು ಸಡನ್ನಾಗಿ ಪ್ಲ್ಯಾನ್ ಮಾಡೋದಪ್ಪ, ಬ್ರಿಡ್ಜ್ ಡೆವಲಪ್ ಮಾಡಬೇಕಪ್ಪ ಅಂದರೆ ಇದರಲ್ಲೇ ಮಾಡ್ತಿದ್ರು. ಫುಲ್ DRDO ಡೆವಲಪ್ಡ್ ಬ್ರಿಡ್ಜ್. ಮುಂದೆ ಹೋಗಿ ತೋರಿಸ್ತೀನಿ ಬರಲಿ. ನೋಡ್ರಿ, ಇದು ಟ್ರಕ್ ಅದ DRDOನೇ ಇರೋದು. ಅಷ್ಟು ಉದ್ದೈತದೆ ಇಲ್ಲಿ ತನಕ. ಇದು ಬ್ರಿಡ್ಜ್ ಏನಿತ್ತು, ಬ್ರಿಡ್ಜ್ ಎಲ್ಲ ಇದ್ರ ಮೇಲೆ ಬರ್ತಿತ್ತು. ಇದು ಹಿಂದಿನ ಟ್ರಾಲಿ ಮೇಲೆ. ಭಾಳ ಹಳೇದಿರ್ಬೇಕು ಇದು. ನೋಡ್ರಿ, ಎಲ್ಲ ಧೂಳಿಗಿಲ್ಲ ಎಲ್ಲ ಹಳೇದಾಗೈತೆ. ಫಾರ್ ದ ನೆಕ್ಸ್ಟ್ ಗೈಸ್, ಇಲ್ಲಿ ನೋಡ್ರಿ ಟ್ಯಾಂಕರ್. GTA ನೆನಪಾಗುತ್ತೆ ನನಗೆ ಇದು ನೋಡಿದ್ರೆ. ಇದು ಇದೊಂದು ಸರಿ ನೋಡ್ರಿ ಹೆಂಗೈತಿ. ಎಲ್ಲ ರಿಯಲ್ ಅದಾವ್ರಿ ಇವು. ಲೈಟು ರಿಯಲ್ ಐತಿ. ಏನು ಫೇಕ್ ಅನ್ನೋಕೆ ಏನೂ ಇಲ್ಲ, ಎಲ್ಲ ರಿಯಲ್ ಐತ್ರಿ ಇದು. ಇನ್ನೊಂದು ನೋಡ್ರಿ ಹೆಂಗೈತಿದು, ಭಾಳ ದೊಡ್ಡದೈತಪ್ಪ ಇದು. ಹಿಂಗೆ ನೋಡತ್ತೀನಿ ಅದನ್ನು, ಹಿಂಗೆ ಎತ್ತಿ ನೋಡ್ರಿ. ಅದರಿಂದ ಇನ್ನೊಂದು ಫೈಟ್ರ್ ಜೆಟ್. ಇದೇ ಎಷ್ಟು ದೊಡ್ಡದೈತೆ ನೋಡ್ರಿ. ಸೊ ಗೈಸ್, ಈ ಹೆಲಿಕಾಪ್ಟರ್ ಗದ್ದಲ್ದಾಗ ನಾವು ಇಲ್ಲಿ ಮರ್ತಾ ಬಿಟ್ರಿ. ಇಲ್ಲಿ ಇಸ್ರೋ PSLV ರಾಕೆಟ್ ಲಾಂಚ್ ಆಗಬೇಕಿಲ್ಲ. ಇಲ್ಲೇ ರಾಕೆಟ್ ಲಾಂಚ್ ಆದರೆ ಇಲ್ಲೇ ಅನಾಹುತ ಆಗುತ್ತೆ.
ಅಲ್ಲೊಂದೈದು ಗೈಸ್ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ ಇಲ್ಲಿ ಒಳಗೆ ಹಾಕೋ ಕೊಡಂಗೆ ಅನ್ಸುತ್ತಿಲ್ಲ, ಆದರೂ ಬರ್ತೈತಿ ಇಲ್ಲಿ ಹೊರಗೆ. ನನಗೆಲ್ಲ ನಾಸ್ಟಾಲಜಿ ಫೀಲ್ ಆಯ್ತು, ಫುಲ್ ನಾಸ್ಟಾಲಜಿ ಇಲ್ಲಿ ಬಂದು. DRDO ಭಾಳ ದೊಡ್ಡದೈತಿ. ಆಮೇಲೆ ಇಲ್ಲೊಂದು ಪೃಥ್ವಿ, ಇಲ್ಲಿ ಯಾವುದೈತಿ ಇಲ್ಲಿ ಯಾವುದಪ್ಪ ಪ್ರೋಗ್ರಾಮ್ಡ್ DRDO. ಇದು BRAHMOS ಯಾವುದಪ್ಪ ಬ್ರಹ್ಮೋಸ್ ಅಂತ ನೋಡ್ರಿ. ಇಲ್ಲಿ ಸಣ್ಣ ಅದಾವೆ, ಸಣ್ಣ ಟೈನಿ ಇಲ್ಲಿ ನೋಡ್ರಿ. ಅಲ್ಲೊಂದೈತಿ, ಒಳಗೆ ಹೋಗಿ ಬಿಡ್ತಾರ ಅಲ್ಲಿ ಗೊತ್ತಿಲ್ಲ, ಆದರೆ ಇಲ್ಲಿ ಭಾರಿ ಮಾನ್ಯುಮೆಂಟ್ಸ್ ಅದಾವೆ. ಇದು ಶಿಪ್ ಐತಿ ನೋಡ್ರಿ, ಅಲ್ಲಿ ಶಿಪ್ದಾಗ ಇವು ಪ್ಲೇನ್ಸ್. ಇದೊಂದು ದೊಡ್ಡ ಶಿಪ್ ಐತಿ ನೋಡ್ರಿ, ಅಲ್ಲಿ ಕಾಣ್ಬೋದು ನೀವು. ನೇವಿ ಇದೆಲ್ಲ ನೋಡ್ರಿ, ಹೆಲಿಕಾಪ್ಟರ್ ಶಿಪ್ ಮೇಲೆ. ಅಪಾರ್ಟ್ ಫ್ರಮ್ ದಿಸ್ ಆಲ್, ಇಲ್ಲಿ ಇನ್ನೊಂದು ಏನು ಮೆಮೊರಿಯಲ್ ಅಂತಂದ್ರೆ, ನಮ್ಮ ಇಂಡಿಯಾದಾಗ ಎಷ್ಟು ವಾರ್ ಆಗ್ಯಾವ, ಇಂಡಿಯಾ ಜೋಡಿ ಅದರ್ ಕಂಟ್ರೀಸ್ ಎಷ್ಟು ವಾರ್ ಆಗ್ಯಾವ. ಭಾಳ ಪಾಕಿಸ್ತಾನ ಚೈನಾ ಅದ್ರ ಮತ್ತಿನಾಗಿರ್ತಾವೆ. ಇಲ್ಲಿ ಅದ್ರದ್ದು ಇದು ತೋರಿಸ್ಯಾರ ನೋಡ್ರಿ, ಇಲ್ಲಿ ಯಾರ್ಯಾರು ಶಹೀದ್ ಆಗ್ಯಾರ, ಯಾರ್ಯಾರ್ದು ನೀವು ನೋಡ್ಬೋದು. ಇಲ್ಲಿ JKN ಆಪ್ರೇಷನ್ ಅಗೇನ್ಸ್ಟ್ ಟೆರರಿಸ್ಟ್ 1989 to 2011, LNK ಸಂಜೀವ್ ಕುಮಾರ್ ತಾತ್ವಾಡೆ. ಲೈಟ್ ಇನ್ಫೆಂಟ್ರಿ ಬಿಹಾರ್ ರೆಜಿಮೆಂಟ್ ಇವೆಲ್ಲ ಅದಾವೆ ರೀ. ಒಂದು ಸಲ ವಿಸಿಟ್ ಮಾಡಿ ನೋಡ್ರಿ, ನಿಮಗೂ ಭಾಳ ಚಂದ ಅನಿಸುತ್ತೆ. ಆಮೇಲೆ ಹಲವಾರು ಅನ್ಸುತ್ತೆ ಸ್ವಲ್ಪ. ಇಲ್ಲಿ ನೋಡ್ಬೋದು ನೀವು ಪ್ಯಾರಾಚೂಟ್ ರೆಜಿಮೆಂಟ್, ಮಹಾರ್ ರೆಜಿಮೆಂಟ್, ರಾಜ್ಪುತಾನ ರೈಫಲ್ಸ್, ರಾಜ್ಪುತ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್. ಆಮೇಲೆ ಅವ್ರದ್ದು ಹೆಸರು ಕೂಡ ಬರ್ದೈತಿ ಇಲ್ಲಿ, ಕ್ಯಾಪ್ಟನ್ ಅನುಜ್ ನಾಯರ್, ಕ್ಯಾಪ್ಟನ್ ಅಮಿತ್ ಭಾರದ್ವಾಜ್, ಈ ಥರ ಹೆಸರು ಬರ್ದವು. ಎಲ್ಲ ನೋಡ್ಕೊಂಡು ಹೋಗ್ರಿ ಗೈಸ್. ನಂಗೆ ಇನ್ನಾದ್ರು ಗೊತ್ತಿಲ್ಲ ಅದು ಏನಂತೇಳಿ, ಗೊತ್ತಾದ್ರೆ ಹೇಳ್ತೀನಿ. ಇದಂದ್ರೆ ನಮ್ದು ಇಂಡಿಯಾ ಫ್ಲಾಗ್, ಯಾರಿಗೆ ಗೊತ್ತಿಲ್ಲ. ಈ ಥರ ಕಾಣುತ್ತೆ ನೋಡ್ರಿ ಪ್ಲೇಸ್ ಇದು. ಇವೆಲ್ಲ ಅವ್ರ ನೇಮ್ಸು, ಅವ್ರದ್ದು ರೆಜಿಮೆಂಟ್ ಏರಿಯಾ ಯಾವುದಿದು ಎಲ್ಲ ಹೇಳ್ಕೊಡ್ತೈತಿರ್ಬೋದು. ಸೊ ಗೈಸ್, ಜಾಗ ತೋರಿಸಿದ್ನಲ್ಲ ನಿಮ್ಗೆ, ಅದ ಮೆನ್ಷನ್ ಮಾಡೈತಿಲ್ಲಿ. ಅದು ಲೈಕ್ ವಾರದಾಗ ಯಾರು ತಮ್ಮ ಜೀವ ಕಳ್ಕೊಂಡಾರಲ್ಲ, 1965 ಆಯಿತು, 47 ಆಯಿತು, ಆಮೇಲೆ 71 ಇಂಡೋ ಪಾಕಿಸ್ತಾನ ಆಯಿತು, ಲಾಸ್ಟ್ಲಿ 1999 ಕಾರ್ಗಿಲ್ ವಾರ್ ಆಯಿತು. ಅದ್ರಾಗ ಯಾರ್ಯಾರು ಲೈಫ್ ಕಳ್ಕೊಂಡಾರಲ್ಲ ಅವ್ರದ್ದು ನೇಮ್ಸ್, ಅವ್ರದ್ದು ರೆಜಿಮೆಂಟ್ ನೇಮ್ ಅದಾವೆ. ಇನ್ನೊಂದು ಏನು ನಂಗೆ ಪ್ರೌಡ್ ಫೀಲ್ ಮಾಡಿಸೋದಪ್ಪ ಅಂತಂದ್ರೆ, ನಮ್ಮ ಅಪ್ಪಾರು, ನಮ್ಮ ಫಾದರ್ ಅವರು ಅದು ಪಾರ್ಟಿಸಿಪೇಟ್ ಇದ್ರು ಒಂದು ಆರ್ಮಿದಾಗ. ಯಾವುದಪ್ಪ 1999 ಕಾರ್ಗಿಲ್ ವಾರ್ ಅದಾಗ ನಮ್ಮ ಅಪ್ಪಾರ್ದು ಪೋಸ್ಟಿಂಗ್ ಆಗಿತ್ತು ಎಲ್ಲಿ, ರಾಜಸ್ಥಾನದಾಗ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಫಾದರ್. ಭಾಳ ಖುಷಿ ಅನ್ಸುತ್ತೆ. ನಮ್ಮ ಅಪ್ಪಾರು ಅದು ಆ ಪಾರ್ಟಿದೊಬ್ಬರು ಒಂದು ಆ ಸಿಚುವೇಶನ್ ಒಂದು ಪಾರ್ಟ್ ಇದ್ರು ಅಂತೇಳಿ. ಸಂತರು ಮಸ್ತ್ ಐತ್ರಿ. ಇಲ್ಲೇ ನಮ್ಮ ಥರ ಸಿಂಗಲ್ಕಿನ್ನ ಜಾಸ್ತಿ ಇಲ್ಲಿ ಕಪಲ್ಸ್ ಭಾಳ ಬಂದು ನೋಡೀನಿ. ನಂಗೆ ಗೊತ್ತು ವ್ಲಾಗ್ ಭಾಳ ದೊಡ್ಡದಾಗಿಲ್ಲ, ಬಟ್ ಈ ಸಣ್ಣ ವ್ಲಾಗದಾಗ ಏನೇನು ಕವರ್ ಮಾಡಿ ನಂಗೆ ಭಾಳ ಖುಷಿ ಆಯಿತು. ನೀವು ನೋಡಿದವ್ರು ನಿಮಗೂ ಖುಷಿ ಆಗ್ಬೇಕಂತ ನಾನು ಆಸೆ ಪಡ್ಕೋತೀನಿ. ಇಲ್ಲಿ ತನಕ ಯಾರಾದರೂ ನೋಡಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಮತ್ತೊಂದು ವೀಡಿಯೋ ಸಿಗೋಣ ಇದೇ ಥರ ಏನಾದ್ರು ಎಕ್ಸ್ಪ್ಲೋರೇಷನ್ ಮಾಡೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.